ಮಾರ್ಚ್ 3ನೇ ತಾರೀಕು ವರ್ಷದ ಮೊದಲ ಚಂದ್ರಗ್ರಹಣ ಏರ್ಪಡಲಿದೆ. ಗ್ರಹಣದ ನಿಖರ ಸಮಯ ಏನು? ನಮ್ಮ ಭಾರತಕ್ಕೆ ಗ್ರಹಣ ಗೋಚರಿಸುತ್ತದಾ? ಈ ಗ್ರಹಣದ ಪ್ರಭಾವದಿಂದ ಯಾವ ರಾಶಿಗೆ ಕೆಡುಕು, ಯಾವ ರಾಶಿಗೆ ಉಳಿತು? ಗ್ರಹಣದ ದಿನ ಯಾವ 4 ವಸ್ತುಗಳನ್ನು ಮುಟ್ಟಲೇಬಾರದು ಎಂದು ಈಗ ತಿಳಿಯೋಣ. ಮಾರ್ಚ್ 3ರ ಮಧ್ಯಾಹ್ನ 2:17 ಚಂದ್ರಗ್ರಹಣ ಪ್ರಾರಂಭವಾಗಲಿದ್ದು ಸಂಜೆ 7:53 ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣವು ಕುಂಭ ರಾಶಿಯಲ್ಲಿ ಸಂಭವಿಸುತ್ತದೆ. ಭಾರತದಲ್ಲಿ ಈ ಬಾರಿ ಚಂದ್ರಗ್ರಹಣವು ಗೋಚರಿಸಲಿದ್ದು ಗ್ರಹಣದ ಸೂತಕವನ್ನು ಪಾಲಿಸಲೇಬೇಕು. ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ರಾಶಿಗೆ ಈ ಬಾರಿ ಅದೃಷ್ಟ, ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಯೋಣ. ಗ್ರಹಣದ ಪ್ರಭಾವದಿಂದ ರಾಜಯೋಗ ಪಡೆಯುವ ಮೊದಲ ರಾಶಿ ಧನಸ್ಸು ರಾಶಿ. ಬಹುದಿನದ ನಿಮ್ಮ ಕನಸಾದ ಆಸ್ತಿ ಖರೀದಿ, ವಾಹನ ಖರೀದಿ ಕನಸು ಈ ಗ್ರಹಣದ ಪ್ರಭಾವದಿಂದ ನನಸಾಗುತ್ತದೆ. ಯಾವುದಾದರೂ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿ ಲಾಭವನ್ನು ಗಳಿಸಲು ಯೋಚಿಸುತ್ತಿದ್ದರೆ ಗ್ರಹಣದ ನಂತರದ ದಿನಗಳಲ್ಲಿ ನೀವು ಹೂಡಿಕೆ ಮಾಡಿದರೆ ಅತ್ಯಂತ ಹೆಚ್ಚಿನ ಹಣದ ಆದಾಯವನ್ನು ಕಾಣಬಹುದು. ಎಷ್ಟೋ ವರ್ಷಗಳಿಂದ ಇದ್ದ ಅನಾರೋಗ್ಯ ಸಮಸ್ಯೆಗಳು ದೂರವಾಗಿ ಆರೋಗ್ಯ ಗ್ರಹಣದ ಪ್ರಭಾವದಿಂದ ವೃದ್ಧಿಯಾಗುತ್ತದೆ. ಆರ್ಥಿಕವಾಗಿ ತುಂಬಾ ಬಿಕ್ಕಟ್ಟುಗಳನ್ನು ನೋಡಿದ್ದ ಧನುಸ್ಸು ರಾಶಿಯವರು ಗ್ರಹಣದ ಪ್ರಭಾವದಿಂದ ಚಂದ್ರನ ಕೃಪೆಯಿಂದ ಹೆಚ್ಚಿನ ಆದಾಯವನ್ನು ಪಡೆದು ಆರ್ಥಿಕವಾಗಿ ಬಲವಾಗುತ್ತಾರೆ. ಗ್ರಹಣದ ಪ್ರಭಾವದಿಂದ ರಾಜಯೋಗ ಪಡೆಯುವ 2ನೇ ರಾಶಿ ಮಕರ ರಾಶಿ. ಯಾವುದಾದರೂ ಹೊಸ ಕೆಲಸ, ಹೊಸ ವ್ಯಾಪಾರ ಮಾಡಿ ಅದರಿಂದ ಯಶಸ್ಸನ್ನು ಕಾಣಲು ಇದು ನಿಮಗೆ ಸೂಕ್ತ ಸಮಯವಾಗಿದೆ. ಸಾಲದ ಸುಳಿಗೆ ಸಿಲುಕಿದ್ದ ನಿಮ್ಮ ಜೀವನ ಇನ್ನು ಮುಂದೆ ಸಾಲ ಇಲ್ಲದ ಜೀವನವಾಗುತ್ತದೆ. ಋಣದ ಹೊರೆಯನ್ನು ಇಳಿಸಿಕೊಳ್ಳುವ ನೀವು ಗ್ರಹಣ ಕಳೆದು 2-3 ತಿಂಗಳಿನಲ್ಲಿಯೇ ಉತ್ತಮ ಆದಾಯವನ್ನು ಗಳಿಸುತ್ತೀರಿ. ಮದುವೆ ಭಾಗ್ಯ ಕೂಡಿ ಬಾರದ ಮಕರ ರಾಶಿಯವರಿಗೆ ಗ್ರಹಣದ ಪ್ರಭಾವದಿಂದ ಮದುವೆ ಯೋಗ ಕೂಡಿ ಬರುತ್ತದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಎಲ್ಲ ರಂಗದಲ್ಲೂ ವಿವಿಧ ರೀತಿಯ ಯಶಸ್ಸನ್ನು ಕಾಣುವ ನೀವು ಸ್ವಲ್ಪ ಮನಸ್ಸಿನ ಮೇಲೆ ಹತೋಟಿಯನ್ನು ಗ್ರಹಣ ಕಳೆದ ನಂತರದ ದಿನಗಳಲ್ಲಿ ಸಾಧಿಸಬೇಕು. ಸ್ನೇಹಿತರನ್ನು ನಂಬಿ ಮೋಸ ಹೋಗುವ ಸಾಧ್ಯತೆಗಳಿದ್ದರೂ ಕೊನೆಯ ಹಂತದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಪಾರಾಗುವಿರಿ. ಚಂದ್ರಗ್ರಹಣದ ಪ್ರಭಾವದಿಂದ ರಾಜಯೋಗ ಪಡೆಯುವ 3ನೆಯ ರಾಶಿ ಸಿಂಹ ರಾಶಿ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಬಂಗಾರದ ದಿನಗಳು ಅಂತ ಹೇಳಬಹುದು. ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಇದ್ದ ಮಾನಸಿಕ ಗೊಂದಲಗಳು ಗ್ರಹಣದ ಪ್ರಭಾವದಿಂದ ದೂರವಾಗುತ್ತದೆ. ಓದಿನ ಕಡೆ ಆಸಕ್ತಿ ಹೆಚ್ಚುತ್ತದೆ. ವ್ಯಾಪಾರದಲ್ಲಿ ಇಷ್ಟು ದಿನ ನಷ್ಟವನ್ನು ಕಾಣುತ್ತಿದ್ದ ಸಿಂಹ ರಾಶಿಯವರಿಗೆ ಗ್ರಹಣದ ನಂತರದ ದಿನಗಳು ಉತ್ತಮ ಆದಾಯವನ್ನು ತಂದುಕೊಡುತ್ತದೆ. ರಾಜಕೀಯ, ಸಿನಿಮಾ, ಕಲಾರಂಗದಲ್ಲಿ ಇರುವವರಿಗೆ ಕೀರ್ತಿ, ಗೌರವ ಹೆಚ್ಚುತ್ತದೆ. ದೊಡ್ಡ ಮೊತ್ತದಲ್ಲಿ ಹಣವನ್ನು ಯಾರಿಗಾದರೂ ಕೊಟ್ಟು ಮೋಸ ಹೋಗಿದ್ದರೆ ಚಂದ್ರಗ್ರಹಣದ ನಂತರ ನೀವು ಕೊಟ್ಟಂತಹ ದುಡ್ಡು ಮರಳಿ ನಿಮ್ಮ ಕೈ ಸೇರುತ್ತದೆ. ಗ್ರಹಗಳ ವಿಶೇಷ ಬಲದಿಂದ ಕೌಟುಂಬಿಕ ಸುಖ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪೂರ್ವ ಜನ್ಮದ ಪುಣ್ಯ ಫಲಗಳು ನಿಮಗೆ ಒಳಿತನ್ನು ಮಾಡಲು ಇದ್ದ ಅಡೆತಡೆಗಳು ದೂರವಾಗಿ ಗ್ರಹಣದ ನಂತರದ ದಿನಗಳಲ್ಲಿ ಸುಖಮಯವಾದ ಜೀವನವನ್ನು ನೀವು ನಡೆಸುತ್ತೀರಿ. ಇನ್ನು ಗ್ರಹಣದ ಪ್ರಭಾವದಿಂದ ಅಶುಭ ಫಲಗಳನ್ನು ಪಡೆಯುವ ರಾಶಿಗಳು ಯಾವುವೆಂದು ಈಗ ತಿಳಿಯೋಣ. ಕಟಕ ರಾಶಿ. ಈ ಬಾರಿ ಬಂದಿರುವ ಚಂದ್ರಗ್ರಹಣವು ನಿಮಗೆ ಉತ್ತಮ ಫಲಗಳನ್ನು ಹೊತ್ತು ತಂದಿಲ್ಲ. ಆದ್ದರಿಂದ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಸೂಕ್ಷ್ಮವಾದ ಅಥವಾ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ನೀವು ತೆಗೆದುಕೊಳ್ಳುವ ನಿರ್ಧಾರವೇ ನಿಮ್ಮ ಜೀವನಕ್ಕೆ ಮುಳ್ಳಾಗುತ್ತದೆ. ಯಾವುದೇ ಹೊಸ ಒಪ್ಪಂದ, ವ್ಯಾಪಾರ ಆರಂಭಿಸಲು ಇದು ಉತ್ತಮ ಸಮಯವಲ್ಲ. ಯಾವುದಾದರೂ ವ್ಯವಹಾರಕ್ಕೆ ಹಣ ಹೂಡಿಕೆ ಮಾಡಲು ಆಲೋಚನೆ ಮಾಡಿದ್ದರೆ ಅದನ್ನು 2 ತಿಂಗಳುಗಳ ಕಾಲ ಮುಂದೂಡುವುದು ಒಳ್ಳೆಯದು. ಚಂದ್ರಗ್ರಹಣವು ನಿಮ್ಮ ರಾಶಿಯ ಜನರ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರುವುದರಿಂದ ಎಷ್ಟೇ ಕಷ್ಟಗಳು ಬಂದರೂ ಕುಗ್ಗಬಾರದು. ಚಂದ್ರಗ್ರಹಣ ಪ್ರಭಾವದಿಂದ ಅಶುಭ ಫಲ ನೋಡುವ 2ನೆಯ ರಾಶಿ ಕನ್ಯಾ ರಾಶಿ. ಈ ಅವಧಿಯಲ್ಲಿ ನಿಮಗೆ ಗ್ರಹಗಳ ಬಲ ತುಂಬಾ ಕಡಿಮೆ ಇದೆ. ಎಲ್ಲರನ್ನೂ ಸುಲಭವಾಗಿ ನಂಬುವ ನೀವು ಚಂದ್ರಗ್ರಹಣದ ನಂತರ ಬರುವ ದಿನಗಳಲ್ಲಿ ಯಾರನ್ನು ಕೂಡ ಕುರುಡಾಗಿ ನಂಬಬಾರದು. ನೀವು ನಂಬಿದ ವ್ಯಕ್ತಿಗಳಿಂದಲೇ ದೊಡ್ಡ ಮೋಸಗಳು ಆಗಬಹುದು. ಹಣಕಾಸು, ಬೆಲೆ ಬಾಳುವ ವಸ್ತುಗಳು ಇದ್ದಕ್ಕಿದ್ದಂತೆಯೇ ಕಳೆದು ಹೋಗುತ್ತದೆ. ನಿಮ್ಮ ದುಡ್ಡು ಹಾಗೂ ಬೆಲೆ ಬಾಳುವ ವಸ್ತುಗಳ ಕಡೆ ಜಾಗೃತಿ ವಹಿಸಬೇಕು. ಮಿತ್ರರು ಶತ್ರುಗಳಾಗಬಹುದು. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಒಂದೊಂದು ಹೆಜ್ಜೆ ಇಡಬೇಕಾದರೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ವಾಹನ ಚಲಾಯಿಸುವಾಗ ಮೈತುಂಬಾ ಕಣ್ಣಾಗಿರಬೇಕು. ಚಂದ್ರಗ್ರಹಣದಿಂದ ಅಶುಭ ಫಲ ನೋಡುವ 3ನೆಯ ರಾಶಿ ಮೀನರಾಶಿ. ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ ಮತ್ತೊಬ್ಬರ ಸಲಹೆಯನ್ನು ಪಡೆದು ಮುಂದುವರಿಯಬೇಕು. ವ್ಯರ್ಥ ಖರ್ಚುಗಳು ಕೆಲ ದಿನಗಳ ಕಾಲ ಹೆಚ್ಚಾಗಬಹುದು. ಹಣಕಾಸನ್ನು ನಿಯಂತ್ರಣದಿಂದ ಖರ್ಚು ಮಾಡದಿದ್ದರೆ ಸಂಪತ್ತು ನಶಿಸಿ ಋಣಬಾಧೆಗಳು ಹೆಚ್ಚಾಗುತ್ತದೆ. ಅಂದರೆ ಚಂದ್ರಗ್ರಹಣದ ಪ್ರಭಾವದಿಂದ ಹಣಕಾಸಿನ ಅಭಾವ ಜೊತೆಗೆ ಸಾಲಗಳನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು. ಖರ್ಚುಗಳ ಕಡೆ ಗಮನ ವಹಿಸಿ. ಶತ್ರುಗಳು ನಿಮ್ಮ ಹಿಂದೆ ಮಾಡುವ ತೊಂದರೆಗಳಿಂದ ಸ್ವಲ್ಪ ಮಾನಸಿಕ ಕಸಿಬಿಸಿ ಉಂಟಾಗಬಹುದು. ಆದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿ.
ಚಂದ್ರಗ್ರಹಣದ ದಿನ ಮರೆತು ಕೂಡ ಈ 4 ವಸ್ತುಗಳನ್ನು ಸ್ಪರ್ಶ ಮಾಡಬಾರದು. ಚೂಪಾದ ವಸ್ತುಗಳು ಅಂದರೆ ಕತ್ತರಿ, ಚಾಕು, ಬ್ಲೇಡು ಇತ್ಯಾದಿ ಕಬ್ಬಿಣದ ಹರಿತದ ವಸ್ತುಗಳನ್ನು ಗ್ರಹಣದ ಕಾಲದಲ್ಲಿ ಮುಟ್ಟಬಾರದು. ಗ್ರಹಣ ಕಾಲದಲ್ಲಿ ಆಲದ ಮರವನ್ನು ಸ್ಪರ್ಶ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಚಂದ್ರಗ್ರಹಣ ಜರುಗುವ ಸಮಯದಲ್ಲಿ ದೇವರ ಫೋಟೋ, ವಿಗ್ರಹಗಳನ್ನು ಮುಟ್ಟಬಾರದು. ಬದಲಾಗಿ ದೇವರ ಕೋಣೆಗೆ ಒಂದು ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಹೊದಿಸಬೇಕು. ಚಂದ್ರಗ್ರಹಣದ ಅವಧಿಯಲ್ಲಿ ತುಳಸಿ ಗಿಡವನ್ನು ಸ್ಪರ್ಶ ಮಾಡಬಾರದು. ಗ್ರಹಣದ ಕಾಲದಲ್ಲಿ ಆದಷ್ಟು ಮಂತ್ರ ಜಪವನ್ನು ಮಾಡುತ್ತಾ ಇಷ್ಟ ದೇವರನ್ನು ಸ್ಮರಿಸಬೇಕು. ಚಂದ್ರಗ್ರಹಣದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.